Hello dear students, this is your Prashant sir. Today I am going to discuss important questions from one more very important chapter, that is chapter number 4, moving charges and magnetism. ಅಪ್ಪ ಇವತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ್ರಿ. ಅದು ಚಾಪ್ಟರ್ ನಂಬರ್ 4, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಹಂಗಾರೆ ಈ ಚಾಪ್ಟರ್ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಎಷ್ಟು ಮಾರ್ಕ್ಸ್ ಬರ್ತದೆ? 11 ಮಾರ್ಕ್ಸ್ ಬರ್ತದೆ. ಹಂಗಾರೆ ಒಂದು ಪಾರ್ಟ್ ಎ ಕ್ವಶನ್ ಬರ್ತದೆ ರೀ, 1 ಮಾರ್ಕ್ಸ್ಗೆ MCQ ಕ್ವಶನ್ ಬರ್ತದೆ. ಇನ್ನೊಂದು ಪಾರ್ಟ್ ಬಿ ದಿಂದ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ 1 ಬರ್ತದೆ. ಪಾರ್ಟ್ ಸಿ ದಿಂದ 3 ಮಾರ್ಕ್ಸ್ ಕ್ವಶನ್ 1 ಬರ್ತದೆ. ಪಾರ್ಟ್ ಡಿ ಇಂದ 5 ಮಾರ್ಕ್ಸ್ ಕ್ವಶನ್ 1 ಬರ್ತದೆ. ಅಂಡ್ ದಿಸ್ 5 ಮಾರ್ಕ್ಸ್ ಕ್ವಶನ್ ಈಸ್ ಥಿಯರಿ ಬೇಸ್ಡ್ ಕ್ವಶನ್. ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ ದಿಂದ ಬರುವುದಿಲ್ಲ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಥಿಯರಿ ಎಕ್ಸಾಮಿನೇಷನ್ ಕನ್ಸರ್ನ್ ಆಗಿ ಓದುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದಪ್ಪಿ? MCQ ಕ್ವಶನ್ಸ್ ನೀವೆಲ್ಲ ಚಾಪ್ಟರ್ನು ನೀಟಾಗಿ ಥಿಯರಿನ ಲೈನ್ ಬೈ ಲೈನ್ NCERT ಬುಕ್ನ ಓದಲೇಬೇಕಪ್ಪಿ. ನಾವು ಪಾರ್ಟ್ ಬಿ ದಿಂದ, ಪಾರ್ಟ್ ಸಿ ದಿಂದ, ಪಾರ್ಟ್ ಡಿ ದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಡಿಸ್ಕಷನ್ ಮಾಡ್ತಾ ಹೋಗೋಣ್ರಿ. ಫಸ್ಟ್ ಅಪ್ಪಿ, ವಿದೌಟ್ ವೇಸ್ಟಿಂಗ್ ಟೈಮ್, ಪಾರ್ಟ್ ಬಿ ದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಂಗಾರ ಯಾವ್ಯಾವು ಸ್ವಲ್ಪ ನೋಡ್ರಿ. ಫಸ್ಟ್ ಕ್ವಶನ್ ಏನದ? ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದಾರೆ. ಅಂದ್ರೆ ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆಗ್ತಿತ್ತು ಅಂದ್ರೆ ಎಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತದ? ಸಿಂಪಲ್ ಆಗಿ ಆನ್ಸರ್ ಅಪ್ಪಿ, F is equal to QVB sin theta. This is the expression for magnetic force experienced by the charge particle moving in an external magnetic field, where Q is magnitude of a charge of a charge particle, phi is velocity of a charge particle, B is external magnetic field, theta is angle between velocity of a charge particle and magnetic field. ಇವಿಷ್ಟನ್ನು ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು ಈ ಕ್ವಶನ್ ಕೇಳಿದ್ರು ಅಂತಂದ್ರೆ. ಕರೆಕ್ಟ್? ಫಸ್ಟ್ ಕ್ವಶನ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಸೆಕೆಂಡ್ ಕ್ವಶನ್ ಅಪ್ಪಿ, when will the magnetic force on a moving charge be maximum and minimum? ಈ ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗ್ತದೆ, ಯಾವಾಗ ಮಿನಿಮಮ್ ಆಗ್ತದೆ ಅಂತ ಕೇಳಿದಾರೆ. ನಮಗ್ ಗೊತ್ತದ ಇಕ್ವೇಶನ್ ಸಿಂಪಲ್, F is equal to QVB sin theta ಅಂತದ ರೀ. ಇಲ್ಲಿ if theta is 90 degree, andra if a charge particle is moving perpendicular to the magnetic field, then avaga sin 90 enagtada, it should be equal to 1. Sin 91 adre F is equal to enagtada QVB and it is maximum. Then bitkodri, when a charge particle is moving perpendicular to the external magnetic field, the magnetic force becomes maximum. If theta is equal to 0 degree, andra charge particle is moving parallel to the magnetic field, ಅವಾಗ ಸೈನ್ 0 ಏನಾಗ್ತದೆ? 0 ಆಗ್ತದ. F is equal to 0 and it is minimum. ಈ ರೀತಿ ನೀವು ನೀಟಾಗಿ ಆನ್ಸರ್ ಬರೆದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಎರಡನೇ ಕ್ವಶನ್ ನ ನೀಟಾಗಿ ಓದ್ಕೊಡ್ರಿ. ನೆಕ್ಸ್ಟ್, ಡಿಫೈನ್ ಲಾರೆಂಜ್ ಫೋರ್ಸ್ ಅಂಡ್ ಮೆನ್ಷನ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಲಾರೆಂಜ್ ಫೋರ್ಸ್ ಅಂದ್ರೆ ಏನು? ಇಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಮೂವಿಂಗ್ ಚಾರ್ಜ್ ಇನ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಪ್ಪಿ ಒಂದು ವೇಳೆ ಚಾರ್ಜ್ ಪಾರ್ಟಿಕಲ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಾಸ್ ಫೀಲ್ಡ್ ಒಳಗೆ ಮೂವ್ ಆಗ್ತಿತ್ತು, ಅವಾಗ ಅದೆಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತದೆ? ಅದಕ್ಕೆ ಲಾರೆಂಜ್ ಫೋರ್ಸ್ ಅಂತ ಕರಿತೀವಿ. ಅಂಡ್ ದಿಸ್ ಲಾರೆಂಜ್ ಫೋರ್ಸ್ ಇಸ್ ದ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸ್ ಹೆಂಗಿರ್ತದಪ್ಪಿ? Q into E ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟದ? ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, QVB sin theta. ಎರಡು ತ್ರೊಳಗಿನ Q ಕಾಮನ್ ತಗೊಳ್ರಿ, E plus phi B sin theta. This is the expression for Lorentz force. Lorentz force ಅಂದ್ರೆ ಏನು? ಎಕ್ಸ್ಪ್ರೆಷನ್ ಬರ್ರಿ ಅಂತ ಕೇಳಿದ್ರೆ ಅಂದ್ರೆ ಲಾರೆಂಜ್ ಫೋರ್ಸ್ ಅಂತ ಬರೆದು ಇಷ್ಟು ಎಕ್ಸ್ಪ್ರೆಷನ್ ನ ಬರಿಬೇಕು. ಇನ್ ವೆಕ್ಟರ್ ಫಾರ್ಮ್ ದೊಳಗೆ ಕೇಳಿದ್ರು ಅಂತಂದ್ರೆ Q ನ ಆಸ್ ಇಟ್ ಇಸ್ ಇಟ್ಟು E ಪ್ಲಸ್ phi ಕ್ರಾಸ್ B ಇಷ್ಟು ವೆಕ್ಟರ್ ಫಾರ್ಮ್ ದೊಳಗೆ ಎಕ್ಸ್ಪ್ರೆಷನ್ ಬರೀಬೇಕು ಫಾರ್ ಲಾರೆಂಜ್ ಫೋರ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಇದನ್ನು ಸುದ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಿತ್ತು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 4, ವಾಟ್ ಈಸ್ ಸೊಲ್ನಾಯ್ಡ್? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಇನ್ಸೈಡ್ ದ ಸೊಲ್ನಾಯ್ಡ್ ಅಂತ ಕೇಳಿದ್ದಾರೆ. ಸೊಲ್ನಾಯ್ಡ್ ಅಂದ್ರೆ ಏನು? ಸೊಲ್ನಾಯ್ಡ್ ಇಸ್ ಅ ಸರ್ಕ್ಯುಲರ್ ಕಾಯಿಲ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ಇನ್ಸುಲೇಟೆಡ್ ಕಂಡಕ್ಟಿಂಗ್ ವೈರ್. ಅಂದ್ರೆ ಇದೊಂದು ಸರ್ಕ್ಯುಲರ್ ಕಾಯಿಲ್ ರೀ, ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಇರ್ತಾವು, ಮೇಡ್ ಅಪ್ ಆಫ್ ಇನ್ಸುಲೇಟೆಡ್ ಕಂಡಕ್ಟಿಂಗ್ ವೈರ್. ಐದರ್ ಇನ್ಸುಲೇಟೆಡ್ ಕಂಡಕ್ಟಿಂಗ್ ವೈರ್ ಮೀನ್ಸ್ ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಅನ್ಕೋಬಹುದು. ಕ್ಲಿಯರ್ ಅಪ್ಪಿ? ಅಂಡ್ ದಿಸ್ ಸೊಲ್ನಾಯ್ಡ್ ಇಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್.
ಅಂದ್ರೆ inside the solenoid, core of a solenoid, always magnetic field is uniform. And that magnetic field, other the expression bari andari, that magnetic field is given by B is equal to mu naught Ni. What is mu naught here? Permeability of free space. What is N here? Number of turns per unit length. And what is I here? Current in the solenoid. ಇಷ್ಟು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಈ ಕ್ವಶನ್ ನ ಬರ್ಬೇಕಪ್ಪಿ. ಕರೆಕ್ಟಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಡಿಫೈನ್ ದ ಟರ್ಮ್ಸ್ ಕರೆಂಟ್ ಸೆನ್ಸಿಟಿವಿಟಿ ಅಂಡ್ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಕೇಳಿದಾರೆ. ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೆ ಏನು? The amount of current required to produce unit deflection in the galvanometer, or current per unit deflection in the galvanometer is called current sensitivity. Voltage sensitivity andre enri? The amount of potential difference applied to produce unit deflection in the galvanometer athwa potential difference per unit deflection in the galvanometer is called as voltage sensitivity. Eradu ಡೆಫಿನೇಷನ್ಸ್ ನ ನೀಟಾಗಿ ಓದ್ಕೊಡ್ರಪ್ಪಿ. ಈ 5 ಕ್ವಶನ್ಸ್ ನಾನು ಪಾರ್ಟ್ ಬಿ ಒಳಗೆ ಇಂಪಾರ್ಟೆಂಟ್ ಅಂತ ಇಟ್ಕೊಂಡಿನಿ. ನಾವು ಪಾಯಿಂಟ್ ಹಂಗಾರೆ ಪಾರ್ಟ್ ಸಿ. ಪಾರ್ಟ್ ಸಿ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು? ಒಂದೇದು ಏನದ ನೋಡ್ರಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ ಡೆರಿವೇಶನ್ ಸಿಂಪಲ್ ಅದ. ಡೆರಿವೇಶನ್ ಮಾಡಿದಾಗ ಆನ್ಸರ್ ಏನ್ ಬರ್ತದೆ? ಎಫ್ ಇಸ್ ಈಕ್ವಲ್ ಟು ILB sin theta. ಕ್ಲಿಯರ್ ಅಪ್ಪಿ? ಈ ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತಾನು ಕ್ವಶನ್ ಕೇಳಬಹುದು. ಇದು 3 ಮಾರ್ಕ್ಸ್ ತಗೊಂಡಿನಿ ಅಂತ 2 ಮಾರ್ಕ್ಸ್ ನಾನು ಡಿಸ್ಕಷನ್ ಮಾಡ್ಕೊಂಡಿಲ್ಲ. ಫೇರ್ I is current flowing in a conductor, L is length of the conductor, B is external magnetic field, theta is the angle between length vector and external magnetic field. ಈ ತರ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪಿ. when current carrying conductor is placed in a external magnetic field, it experiences a force of F is equal to ILB sin theta. ಇದು ಯಾವಾಗ ಮಿನಿಮಮ್ ಯಾವಾಗ ಮ್ಯಾಕ್ಸಿಮಮ್ ಇರ್ತದೆ ಅಂತ ಕೇಳ್ತಾರೆ. ಇಫ್ theta is equal to 90 ಡಿಗ್ರಿ, sin 90 is equal to ಎಷ್ಟು ಬಂತು? 1 ಬಂತು. sin 91 ಆದ್ರೆ F is equal to ಎಷ್ಟಾಯ್ತು? ILB ಆಯ್ತು. ಅಂಡ್ ಇಟ್ ಈಸ್ ಮ್ಯಾಕ್ಸಿಮಮ್. ನೆನ್ಪಿಟ್ಕೋಬೇಕು. ಇಫ್ theta is equal to 0 ಡಿಗ್ರಿ, sin 0 is equal to 0 ಬಂತು. ಅವಾಗ F is equal to ಏನಾಗ್ತದೆ? 0 ಆಗ್ತದ. ಅಂಡ್ ಇಟ್ ಈಸ್ ಮಿನಿಮಮ್. ಅಷ್ಟಾಗ್ತದೆ. ಯಾವಾಗ ಮ್ಯಾಕ್ಸಿಮಮ್ ಇರ್ತದ, ಯಾವಾಗ ಮಿನಿಮಮ್ ಇರ್ತದ? when a conductor placed perpendicular to the magnetic field, it experience maximum magnetic force. when it is placed parallel to the magnetic field, it experience minimum magnetic force. ಈ ತರ ಆನ್ಸರ್ ಬರ್ಲಿಕ್ಕೆ ಬರ್ಬೇಕಪ್ಪಿ ನಿಮಗೆ. ಯಾವುದು? ಕ್ವಶನ್ ನಂಬರ್ 1 ತಗೊಂಡ್ರೆ. ಕ್ಲಿಯರ್ ಅಪ್ಪಿ? ಇನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಬಯೋಟ್-ಸಾವರ್ಟ್ಸ್ ಲಾ ಅಂತ ಕೇಳಿದಾರೆ. ಬಯೋಟ್-ಸಾವರ್ಟ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಏನು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಟ್ ಎನಿ ಪಾಯಿಂಟ್ ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಇನ್ ಅ ಕಂಡಕ್ಟರ್. ಒಂದೇ ಪಾಯಿಂಟ್ ಬರೀಬೇಕು. ಇದನ್ನೆಲ್ಲ ಸ್ಟೇಟ್ಮೆಂಟ್ ನಾಗ ಬರೀಬೇಕಪ್ಪಿ. ಈ ತರ ಬರೀ ಇಕ್ವೇಶನ್ಸ್ ಬರೆಯಕ್ ಹೋಗ್ಬೇಡ್ರಿ. ಅಂಡ್ DB ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದು? ಲೆಂತ್ ಆಫ್ ಅ ಕರೆಂಟ್ ಎಲಿಮೆಂಟ್ DL. DB magnetic field is directly proportional to sin theta. Magnetic field is directly proportional to inversely proportional to square of distance between the point at which we are measuring the magnetic field from the current element. ಇಷ್ಟನ್ನು ಬರಿಬೇಕಪ್ಪಿ. ಅಂದ್ರೆ ನೋಡ್ರಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಡಿಪೆಂಡ್ಸ್ ಆನ್ ಅಂತ ಬರೆದು ಒಂದೇದು, it is directly proportional to current flowing in a conductor. It is directly proportional to length of the current element. It is directly proportional to sin theta. ಇಷ್ಟ ಬರ್ರಿ. It is inversely proportional to square of distance between the point at which we are measuring the magnetic field from the current element. ಇಷ್ಟು ಬರೆದ್ರ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಯ್ತಪ್ಪಿ. ಇದು ಸ್ಟೇಟ್ಮೆಂಟ್ ಅಷ್ಟೊತ್ತು ಕಂಬೈನ್ ಮಾಡಬೇಕು. ಇಕ್ವೇಶನ್ ಬರೆಯುವಾಗ DB is proportional to IDL sin theta divided by R square. ಈ ಪ್ರಪೋರ್ಷನಲ್ ಸೈನ್ ತೆಗೆದು ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನ ಕೊಡೋನು ಏನಿರ್ತದ? mu naught by 4 pi IDL sin theta divided by R square. ಇಷ್ಟು ಬರೆದ್ರೆ you will get complete 3 marks ಅಪ್ಪಿ. ಕ್ಲಿಯರ್? ಸ್ಟೇಟ್ಮೆಂಟ್ ಆಫ್ ಬಯೋಟ್-ಸಾವರ್ಟ್ಸ್ ಲಾ ನೀಟಾಗಿ ನೆನಪಿಟ್ಕೊಳ್ರಿ. ಏನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಕ್ವಶನ್ ನ. ಕ್ಲಿಯರ್ ಆಗ್ಯದ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ we move towards the third question. State Ampere circuit law. Using it, derive an expression for magnetic field at a point due to long straight wire carrying current. ಈ ಡೆರಿವೇಶನ್ ಸುದ 3 marks ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಂದ್ರೆ ಆಂಪಿಯರ್ ಸರ್ಕ್ಯೂಟ್ ಲಾ ಸ್ಟೇಟ್ಮೆಂಟ್ ಏನಿರ್ತದ? ದ ಲೈನ್ ಇಂಟಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ B.dl through any closed loop is always equal to mu naught times the current enclosed by that loop.
ಅಂತ ಬರಿಬೇಕು. ದ ಲೈನ್ ಇಂಟಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಥ್ರೂ ಎನಿ ಕ್ಲೋಸ್ಡ್ ಲೂಪ್ ಇಸ್ ಆಲ್ವೇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ದ ಕರೆಂಟ್ ಎನ್ಕ್ಲೋಸ್ಡ್ ಬೈ ದಟ್ ಲೂಪ್ ಅಂತ ಬರೆದ್ರೆ ಸ್ಟೇಟ್ಮೆಂಟ್ ಮುಗಿತಪ್ಪಿ. ಹಾಗಾದ್ರೆ ಏನು ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬೈ ಯೂಸಿಂಗ್ ದಿಸ್ ಯಾವುದು ಬೈ ಯೂಸಿಂಗ್ ದಿಸ್ ಆಂಪಿಯರ್ ಸರ್ಕ್ಯೂಟ್ ಲಾ ಡಿರೈವ್ ಮಾಡ್ರಿ ಅಂತ ಹೇಳಿದಾರ್ರಿ. ಆನ್ಸರ್ ಏನ್ ಬರಬೇಕು ಇದರದ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 2 pi I ಡಿವೈಡೆಡ್ ಬೈ ಡಿ. ಈ ಡೆರಿವೇಶನ್ ನ ಮಾಡ್ಲಿಕ್ಕೆ ಬರಬೇಕು. ವಾಟ್ ಇಸ್ ಡಿ ಹಿಯರ್? ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಫ್ರಮ್ ದ ಪಾಯಿಂಟ್ ಅಟ್ ವಿಚ್ ವಿ ಆರ್ ಮೆಜರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಪಿ ಇಷ್ಟನ್ನ ನೀವು ಡಿರೈವ್ ಮಾಡ್ಲಿಕ್ಕೆ ಬರಬೇಕು. ಫಾರ್ 3 marks ಡೆರಿವೇಶನ್ ಸಿಂಪಲ್ ಅದ, ಒಂದ್ಸತ್ತೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಹೌ ಕ್ಯಾನ್ ಅ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್? ಎಕ್ಸ್ಪ್ಲೇನ್ ವಿತ್ ಅ ಡಯಾಗ್ರಾಮ್ ಅಂತ ಕೇಳಿದಾರೆ. ಇದು ವೆರಿ ಇಂಪಾರ್ಟೆಂಟ್ ರೀ. ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್, ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ಅಮ್ಮೀಟರ್ ಎರಡೂ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಲಕ್ಷ ಕೊಡ್ರಿ. ಅಂದ್ರೆ ಗ್ಯಾಲೋಮೀಟರ್ ಈಸ್ ಕನ್ವರ್ಟೆಡ್ ಇಂಟು a galvanometer can be converted into voltmeter by connecting a suitable high resistance in series with galvanometer. ಹೆಂಗಪ್ಪಿ ಈ ತರ ಒಂದು ಗ್ಯಾಲೋಮೀಟರ್ ಅದ ಅಂತ ಅನ್ಕೊಡ್ರಿ. ಇದಕ್ಕೆ ಸಿರೀಸ್ ಆಗಿ ನಾವು ಏನ್ ಮಾಡಬೇಕು, ಒಂದು ಹೈ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು ಅನ್ಕೊಡ್ರಿ. ಅಲಾಂಗ್ ಥ್ರೂ ಗ್ಯಾಲೋಮೀಟರ್ ಐ ಜಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸಿರೀಸ್ ಅದಾವ ಅಂದ್ರೆ ಇಲ್ಲೂ ಐ ಜಿ ಕರೆಂಟ್ ಬರ್ತದೆ. ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ನೀವು ಏನ್ ಬರೀಬೇಕು, ಗ್ಯಾಲೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ಮೀಟರ್ ಬೈ ಕನೆಕ್ಟಿಂಗ್ suitable high resistance in series with galvanometer. ಅದಾದ ನಂತರ ಈ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಬೇಕು. ಅದಾದ ನಂತರ ದ ನೆಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಅಕ್ರಾಸ್ ಗ್ಯಾಲೋಮೀಟರ್ ಜಿ ಪ್ಲಸ್ ಪೊಟೆನ್ಷಿಯಲ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಅಂತ ಬರೀಬೇಕು. ಅಂದ್ರ ಐ ಜಿ ಜಿ ಪ್ಲಸ್ ಐ ಜಿ ಆರ್ ಬರ್ದ್ರಿ. ಇವೆರಡು ತರದೊಳಗಿಂತ ಐ ಜಿ ನ ಕಾಮನ್ ತಕ್ಕೊಡ್ರಿ. ಉಳಿತೇನು ಜಿ ಪ್ಲಸ್ ಆರ್. ಓಕೆ, ಐ ಜಿ ನ ಈ ಕಡೆ ತಗೊಂಬರ್ರಿ. ಅಂದ್ರೆ ವಿ ಬೈ ಐ ಜಿ ಇಸ್ ಈಕ್ವಲ್ ಟು ಜಿ ಪ್ಲಸ್ ಆರ್. ನನಗೆ ಆರ್ ಬೇಕು. ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪಿ? ವಿ ಬೈ ಐ ಜಿ ಮೈನಸ್ ಜಿ. ದಿಸ್ ಮಚ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಇನ್ ಸಿರೀಸ್ ವಿತ್ ದ ಗ್ಯಾಲೋಮೀಟರ್ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್ ಆಫ್ ಡಿಸೈರ್ಡ್ ರೇಂಜ್. ಅಂದ್ರೆ ಫಿ ರೇಂಜ್ ಕನ್ವರ್ಟ್ ಮಾಡಲಿಕ್ಕೆ ಇಷ್ಟು ಬರೋದ್ರಿ ಅಂದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 3 marks. How can a moving coil galvanometer can be converted into ammeter? A moving coil galvanometer can be converted into ammeter by connecting a suitable low resistance in parallel with the galvanometer. ಹೆಂಗಪ್ಪಿ ಇಲ್ಲೇನದ ಗ್ಯಾಲ್ವನೋಮೀಟರ್ ರೀ. ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೆಂಟ್ ರೆಸಿಸ್ಟೆನ್ಸ್. ಕರೆಕ್ಟಾ? ಅನ್ಕೊಡ್ರಿ. ಈ ಕಡೆಯಿಂದ ಐ ಕರೆಂಟ್ ಬರ್ಲಿಕ್ಕೆ ಗ್ಯಾಲೋಮೀಟರ್ ಐ ಜಿ ಕರೆಂಟ್ ಹೋಯ್ತು. ಅಂದ್ರೆ ಈ ಕಡೆ ಎಷ್ಟು ಬಂತ್ರಿ? ಐ ಮೈನಸ್ ಐ ಜಿ. ಅದರ ಅಕ್ರಾಸ್ ಎಸ್ ರೆಸಿಸ್ಟೆನ್ಸ್ ಬಂತು? ಐ ಮೈನಸ್ ಐ ಜಿ. ನೆನಪಿಟ್ಕೊಡ್ರಿ, ಎರಡೂ ಪ್ಯಾರಲಲ್ ಅದಾವು ಅಂತಂದ್ರ ಪೊಟೆನ್ಷಿಯಲ್ ಅಕ್ರಾಸ್ ಗ್ಯಾಲೋಮೀಟರ್ ಈಸ್ ಆಲ್ವೇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಅಕ್ರಾಸ್ ಎಸ್. ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಸ್. ಹಂಗಾರೆ ಏನಾಗ್ತದ್ರಿ? ಐ ಜಿ ಜಿ ಇಸ್ ಈಕ್ವಲ್ ಟು ಐ ಮೈನಸ್ ಐ ಜಿ ಇಂಟು ಎಸ್. ನನಗೆ ಎಸ್ ಬೇಕಿಲ್ರಿ. ಹಂಗಾರೆ ಎಸ್ ಇಸ್ ಈಕ್ವಲ್ ಟು ಐ ಜಿ ಜಿ divided by I minus IG. This much amount of small resistance is connected in parallel to the galvanometer to convert galvanometer into ammeter of desired range of I. ಇಷ್ಟು ಬರೆದ್ರಿ ಅಂದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 3 marks ಇನ್ ಕೇಸ್ ಆಫ್ ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ಅಮ್ಮೀಟರ್. ಅಪಿ ಈ 5 ಕ್ವಶನ್ ನಾನು ವೆರಿ ಇಂಪಾರ್ಟೆಂಟ್ ಫಾರ್ 3 ಕ್ವಶನ್ ಅಂತಲ್ಲಿ ಇನ್ ಕೇಸ್ ಆಫ್ ಫ್ರಮ್ ದ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಕನ್ಸಿಡರ್ ಮಾಡ್ಕೊಂಡು 5 ಕ್ವಶನ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ಪಾರ್ಟ್ ಡಿ ದಿಂದ ಹಂಗಾರ ಯಾವ್ಯಾವ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಒಂದೇದು, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್. ಸರ್ಕ್ಯುಲರ್ ಕರೆಂಟ್ ಲೂಪ್ ಇದ್ದು ಅಟ್ ಎನಿ ಅದ್ರದ ಆಕ್ಸಿಸ್ ಮ್ಯಾಗ ಯಾವುದೋ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟದ ಡೆರಿವೇಶನ್ ರೀ. ಬಹಳ ಇಂಪಾರ್ಟೆಂಟ್ ರೀ. ಈಸಿ ಡೆರಿವೇಶನ್ ಅದ. ಎಲ್ಲ ಬುಕ್ನೊಳಗೂ ಸೊಲ್ಯೂಷನ್ ಸಿಗ್ತದ. ಪ್ರಾಕ್ಟೀಸ್ ಮಾಡ್ರಿ. ದಟ್ ಈಸ್ ಬಿ ಇಸ್ ಈಕ್ವಲ್ ಟು ಏನ್ ಬರ್ತದೆ ರೀ? ಮ್ಯೂ ನಾಟ್ ಬೈ 4 pi 2 pi I R divided by R square plus X square raised to 3/2. ಸೊ ಈ ಡೆರಿವೇಶನ್ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ಇದು ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ಡಿಫೈನ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ದ ಸ್ಟ್ರೇಟ್ ಪ್ಯಾರಲಲ್ ಕರೆಂಟ್ಸ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಇನ್ಫೈನೈಟ್ ಲೆಂತ್ ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಕೇಳಿದಾರೆ. ದಿಸ್ ಇಸ್ ಆಲ್ಸೋ ಒನ್ ಮೋರ್ ವೆರಿ ಬಹಳ ಸತಿ ಕ್ವಶನ್ ಕೇಳಿದಾರೆ ರಿಪೀಟ್.
ಕರೆಕ್ಟಾ? ಈ ತರ ಎರಡು ಪ್ಯಾರಲಲ್ ಕರೆಂಟ್ಸ್ ಇದ್ದು ಅನ್ಕೊಂಡು ಇದು ಎ ಅನ್ಕೊಂಡು ಇದು ಬಿ, ಎರಡು ನಡುವಿನ ಡಿಸ್ಟೆನ್ಸ್ ಡಿ ಇತ್ತು ಅಂತ ಅನ್ಕೊಡ್ರಿ. ಅವಾಗ ಇವೆರಡೂ ನಡುವೆ ಫೋರ್ಸ್ ಎಷ್ಟು ಆಕ್ಟ್ ಆಗ್ತದೆ, ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟು ಆಗ್ತದೆ, ಮ್ಯಾಗ್ನೆಟಿಕ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಷ್ಟಿರ್ತದೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳ್ತಾರ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಫ್ ಬೈ ಎಲ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4π2 I1 I2 ಡಿವೈಡೆಡ್ ಬೈ ಡಿ. ಈ ಡೆರಿವೇಶನ್ ಮಾಡಬೇಕು. ಹ್ಯಾನ್ಸ್ ಡಿಫೈನ್ ಆಂಪಿಯರ್ ಅಂತ ಕೇಳಿದಾರ್ರಿ. ಅಂದ್ರೆ I1 ಇಸ್ ಈಕ್ವಲ್ ಟು I2 ಇಸ್ ಈಕ್ವಲ್ ಟು 1 ಆಂಪಿಯರ್ ಅಂತ ನಾವು ಡಿಫೈನ್ ಮಾಡಬೇಕು. 1 ಆಂಪಿಯರ್ ಅಂತ ಡಿಫೈನ್ ಮಾಡಬೇಕು. ಅವಾಗ ಡಿಸ್ಟೆನ್ಸ್ ಎಷ್ಟು ಇಟ್ಕೋಬೇಕ್ರಿ? 1 ಮೀಟರ್ ಇನ್ ಏರ್, ಸಾರಿ ಇನ್ ವ್ಯಾಕ್ಯೂಮ್. ಎರಡೂ ಕಂಡಕ್ಟರ್ ಎಲ್ಲಿರಬೇಕು? ವ್ಯಾಕ್ಯೂಮ್ದೊಳಗಿರಬೇಕು. ಅವಾಗ ಎಫ್ ಬೈ ಎಲ್ ಇಸ್ ಈಕ್ವಲ್ ಟು 2 ಇಂಟು ಮ್ಯೂ ನಾಟ್ ಬೈ 4π ಬರ್ತದೆ. ಅಂದ್ರೆ 2 ಇಂಟು ಮ್ಯೂ ನಾಟ್ ಬೈ 4π ಅಂದ್ರೆ 10 to the power -7 ನ್ಯೂಟನ್ ಪರ್ ಮೀಟರ್. ಅಂದ್ರೆ the current flowing in a parallel conductor is said to be 1 ampere. If both of them are placed in vacuum 1 meter apart, experience of force per unit length of 2 into 10⁻⁷ ನ್ಯೂಟನ್ ಮೀಟರ್ ಅಂತ ಬರೆದ್ರಿ ಅಂತಂದ್ರೆ you will get ಕಂಪ್ಲೀಟ್ ಮಾರ್ಕ್ಸ್. ಅಪಿ ಈ ಡೆರಿವೇಶನ್ ಬಂದಾಗ ಆಂಪಿಯರ್ ಡೆಫಿನೇಷನ್ ನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ರಿ, ಬಿಕಾಸ್ ಡೆಫಿನೆಟ್ಲಿ ಕೇಳ್ತಾರೆ. ಕ್ಲಿಯರ್ ಅಪಿ? ಏನ್ ಆಂಪಿಯರ್ ಡೆಫಿನೇಷನ್ ಬರಬೇಕು? ದ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪ್ಯಾರಲಲ್ ಕರೆಂಟ್ಸ್, ಪ್ಯಾರಲಲ್ ಕಂಡಕ್ಟರ್ಸ್ ಅಥವಾ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಸೇಡ್ ಟು ಬಿ 1 ಆಂಪಿಯರ್. ಸಾರಿ ಕರೆಂಟ್ 1 ಆಂಪಿಯರ್ ಡಿಫೈನ್ ಮಾಡ್ಬೇಕಲ್ರಿ. ಏನಿರ್ತದ? ದ ಕರೆಂಟ್ ಫ್ಲೋಯಿಂಗ್ ಇನ್ ಅ ಪ್ಯಾರಲಲ್ ಕಂಡಕ್ಟರ್ ಇಸ್ ಸೇಡ್ ಟು ಬಿ 1 ಆಂಪಿಯರ್ ಇಫ್ ಬೋತ್ ಆಫ್ ದೆಮ್ ಆರ್ ಪ್ಲೇಸ್ಡ್ ಇನ್ 1 ಮೀಟರ್ ಇನ್ ವ್ಯಾಕ್ಯೂಮ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಫೋರ್ಸ್ ಆಫ್ 2 into force per unit length of 2 into 10⁻⁷ ನ್ಯೂಟನ್ ಪರ್ ಮೀಟರ್ ಅಂತ ಬರೆದ್ರೆ you will get complete marks here. Next, question number 3. Derive an expression for torque acting on a rectangular current carrying loop placed in a uniform magnetic field ಅಂತ ಕೇಳಿದಾರ್ರಿ. ಟಾರ್ಕ್ ಟೋ ಇಸ್ ಈಕ್ವಲ್ ಟು ಏನ್ ಪ್ರೂವ್ ಮಾಡ್ಬೇಕಿಲ್ಲಿ? IMB sin θ ಅಥವಾ ಇನ್ ವೆಕ್ಟರ್ ಫಾರ್ಮ್ ಟೋ ಇಸ್ ಈಕ್ವಲ್ ಟು IM ಕ್ರಾಸ್ B. What is M here? The magnetic dipole moment. What is B here? The magnetic field. ಈ ಡೆರಿವೇಶನ್ ನ ಮಾಡ್ಲಿಕ್ಕೆ ಬರ್ಬೇಕಪ್ಪಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಹಂಗಾರೆ 5 marksಗೆ ಈ 3 ಕ್ವಶನ್ಸ್ ನೀವು ಓದ್ಕೋಬೇಕಪ್ಪಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ. ನಾನು ಸಪರೇಟ್ ಆಗಿ ಯಾವುದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಕೊಟ್ಟಿಲ್ಲ. ಬಟ್ ಮ್ಯಾಗಡಿ ಇರುವಂಥ ಫಾರ್ಮುಲಾಸ್ನ ಸ್ವಲ್ಪ ನೋಡ್ಕೊಟ್ರಿ 2 marks ಅಥವಾ 3 marks ಪ್ರಾಬ್ಲಮ್ಸ್ ಬರ್ಬೋದು. ಓಕೆ ಪಿ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಚಾಪ್ಟರ್ದಿಂದ ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು.